ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಅನ್ನುವಂತಹ ಸಿನಿಮಾದ ಮುಹೂರ್ತ ಇವತ್ತು ಆಗಿರುವಂಥದ್ದು. ಅದರಲ್ಲಿ ಮುಖ್ಯ ಪಾತ್ರ ವಹಿಸಿರುವಂತಹ ನಮ್ಮ ಜ್ಯೋತಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಮೊದಲೇದಾಗಿ ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್, ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಮರಳಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅಲ್ಲ, ಯಾವತ್ತಿದ್ರೂ ನನಗೆ ಬರೋದು ಖುಷಿ. ಇವಾಗ ಇಂಥ ಒಳ್ಳೆ ಟೀಮ್ ಜೊತೆ, ಇಂಥ ಅದ್ಭುತವಾದ ಬ್ಲೆಸ್ಸಿಂಗ್ ಜೊತೆ ಬರ್ತಾ ಇರೋದು, ಇಟ್ ಈಸ್ ರಿಯಲಿ ವೆರಿ ಹ್ಯಾಪಿ. ಐ ಥಿಂಕ್ ಒಂದು ಪಾಸಿಟಿವ್ ವೈಬ್. ಸೊ ಥ್ಯಾಂಕ್ಸ್. ಹಿಂದೆ ಸೀರಿಯಲ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಆದ ಒಂದಷ್ಟು ಅಭಿಮಾನಿ ಬಳಗ ಇದ್ರು. ಅವರೆಲ್ಲರೂ ಆಸೆ ಪಡ್ತಾ ಇದ್ರು ಜ್ಯೋತಿಯವರು ಮತ್ತೆ ಬರಬೇಕು, ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂತೀನಿ. ಸೀರಿಯಲ್ ಮಾತ್ರ ಒಂಚೂರು ಗ್ಯಾಪ್, ಎಷ್ಟೊಂದು ಸೀರಿಯಲ್ ಮಾಡೋಣ, ಅದೇ ಕತೆ, ಅದೇ ಆ್ಯಕ್ಟಿಂಗು, ಏನು ಮಾಡ್ತೀರಾ? ಸೊ ಅದಕ್ಕೆ ಸಿನಿಮಾ ಮಾಡೋಣ ಅಂತ ಒಂಚೂರು ಗ್ಯಾಪ್ ತೊಗೊಂಡೆ. ಸೊ ಇವಾಗ ಮತ್ತೆ ಬಂದಿದ್ದೀನಿ. ನಿಮ್ಮ ಪ್ರಕಾರ ಸೀರಿಯಲ್ ಬೆಸ್ಟ್ ಅನ್ಸುತ್ತಾ, ಸಿನಿಮಾ ಬೆಸ್ಟ್ ಅನ್ಸುತ್ತಾ? ಫೈನಲಿ ಎಲ್ಲಿ ಹೋದರೂ ನಾವು ಆ್ಯಕ್ಟ್ ಮಾಡಬೇಕು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ಸಿನಿಮಾ ಕಿರಿತೆರೆ, ಅದು ಕಿರಿತೆರೆ ಅಂದ ತಕ್ಷಣ ನಿಮಗೆ ಜನ ತುಂಬ ಮನೆಯವ್ರ ಥರ ಟ್ರೀಟ್ ಮಾಡ್ತಾರೆ, ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಸಿನಿಮಾ ಸ್ವಲ್ಪ ಡಿಫ್ರೆಂಟ್, ಕ್ಲಿಕ್ ಆಗಬೇಕು, ಅದೃಷ್ಟ ಇರಬೇಕು, ಲಾಟ್ ಆಫ್ ಕಾಂಪಿಟೇಷನ್ಸ್ ಮಧ್ಯ ನಡಿಬೇಕು. ಕ್ಲಿಕ್ ಆಯಿತು ಅಂದರೆ ಅದು ಒಂಥರ ಜೀವನ, ಫ್ಲಾಪ್ ಆಯಿತು ಅಂದರೆ ಅದು ಒಂಥರ ಜೀವನ. ಸೊ ಹಾಗಾಗಿ ಸೀರಿಯಲಲ್ಲಿ ಹಂಗಿರಲ್ಲ, ಒಂಥರ ಹೋಗ್ತಾ ಇರೋದು ಜೀವನ. ಸೊ ಹಾಗೆ ಲೈಫ್ ಚಾಲೆಂಜ್ ಅಲ್ವಾ, ಮುಂದಕ್ಕೆ ಹೋಗ್ತಾ ಇರಬೇಕು, ಎಲ್ಲ ಅನುಭವಗಳು ಇರಬೇಕು. ಮ್ಯಾಮ್, ಏಜ್ಗೆ ಏನಾದರೂ ರಜಾ ಕೊಟ್ಬಿಟ್ಟಿದ್ದೀರಾ? ಯಾಕೆ ಅಂದ್ರೆ ನಿಮ್ಮ ಅಂದಾಜಲ್ಲಿ ನನಗೆ ಎಷ್ಟು ವರ್ಷ ಅಂತ? ಹಂಗಲ್ಲ, ಮೊದಲಿಗಿಂತ ಫುಲ್ ಸ್ಲಿಮ್ ಆಗ್ತಿದ್ರಲ್ಲ, ಅದಕ್ಕೆ ಆಗ್ಬೇಕು. ಮತ್ತೆ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂದಾಗ ಬಾಡಿ ಬೆಳೆಸ್ಕೊಂಡು ಹೋಗ್ತಿದ್ರೆ ಅರ್ಥ ಇಲ್ಲ. ಅದರಲ್ಲಿ ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕು. ವಿ ಶುಡ್ ಆ್ಯಕ್ಚುಲಿ ಹೆಲ್ತ್ ವೈಸ್ ಕೂಡ ಒಳ್ಳೇದದು ಮೇಂಟೈನ್ ಮಾಡೋದ್ರಿಂದ. ಆ್ಯಂಡ್ ನನಗೆ ಯೂಶ್ವಲಿ ಹೆಚ್ಚು ಇವಾಗ ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ, ಡಯಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇದೆ. ಸೊ ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ನೀವು ಚಂದ ಕಾಣಿಸ್ಕೊಳ್ತಾ ಇದ್ದಾಗ ಇನ್ನೂ ಖುಷಿ ಅಲ್ವಾ ನಿಮಗೆ? ನಮ್ಮನ್ನು ನಾವು ನೋಡ್ಕೊಂಡಾಗ ಓಕೆ ಅಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಪಡ್ಡೆ ಹುಡುಗರನ್ನ ಮನ್ಸು ಕದ್ಬಿಟ್ಟಿದ್ದೀರಾ ನೀವು. ಅದು ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನಿಮ್ಮ ಫ್ಯಾನ್ ಫಾಲೋವರ್ಸ್ ಅಂತೂ ತುಂಬ ಜನ ಇದ್ದಾರೆ ಮ್ಯಾಮ್. ನಿಮ್ಮ ಫೋಟೋಸ್ಗಾಗಿರ್ಬೋದು ಸಖತ್ತು ಜನ ನಿಮ್ಮ ಪಡ್ಡೆ ಹುಡುಗರು ಮನ್ಸು ಕದ್ದಿರೋದಂತೂ ನಿಜ. ಏನು ಹೇಳ್ತೀರಾ ಅಭಿಮಾನಕ್ಕೆ? ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಅಂದರೆ ಏನು ಹೇಳೋಣ ಅವ್ರಿಗೆ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪಡ್ಡೆ ಹುಡುಗರು ಅವರು ಯಾವ ಥರ ನನ್ನನ್ನು ನೋಡಿಕೊಂಡು ಸಪೋರ್ಟ್ ಮಾಡ್ತಿದ್ರೆ ಗೊತ್ತಿಲ್ಲ, ಬಟ್ ಯು ಆರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಓಕೆ, ಬೆಂಗಳೂರಿಂದ ಹೈದರಾಬಾದ್ ಲೈಫ್ ಹೆಂಗಿದೆ? ಹೈದರಾಬಾದ್ ಲೈಫ್ ಬೆಟರ್, ರಿಲ್ಯಾಕ್ಸ್ಡ್. ಬೆಂಗಳೂರು ಹೈದರಾಬಾದ್ ಅಂತ ಡಿಫ್ರೆನ್ಸ್ ಇಲ್ಲ, ಲೈಫ್ ಚೇಂಜ್ ಆಗಿದೆ. ತುಂಬ ರಿಲ್ಯಾಕ್ಸ್ಡ್ ಆಗಿದ್ದೀನಿ, ಹಾಯಾಗಿದ್ದೀನಿ, ಅಂಡರ್ಸ್ಟ್ಯಾಂಡಿಂಗ್ ಸರೌಂಡಿಂಗಲ್ಲಿದ್ದೀನಿ. ಸೊ ಖುಷಿ ಆಗುತ್ತೆ. ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್, ಇದರಲ್ಲಿ ನಿಮ್ಮ ಮುಖ್ಯ ಪಾತ್ರ ಯಾವ ರೀತಿ ಇದೆ? ತುಂಬ ಮುಖ್ಯ ಪಾತ್ರ. ಒಳ್ಳೆ ರೋಲ್ ಅಂತಲೇ ಒಪ್ಕೊಂಡಿದ್ದೀನಿ ನಾನು. ತುಂಬ ಆಲ್ಮೋಸ್ಟ್ ಲೀಡ್ ರೋಲ್. ಸೊ ನೀವು ನೋಡಿ, ನೀವು ಡಿಸೈಡ್ ಮಾಡಿ ಹೆಂಗಿದೆ ಅಂತ. ಹಿಂದೆ ಎಲ್ಲ ಒಂದು ವದಂತಿ ಇತ್ತು, ಜ್ಯೋತಿಕಾ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂಥದ್ದು. ನಾನು ಯಾವತ್ತೂ ಬರಲ್ಲ, ಪ್ಲೀಸ್ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಯಾರು ಏನು ಹೇಳಿದ್ರು ನಂಬೇಡಿ, ನನ್ನ ಬಾಯಿಂದ ಬಂದರೆ ಮಾತ್ರ ಅದು ಸತ್ಯ. ಆ್ಯಂಡ್ ಏನೇನೋ ಯಾವುದೂ ನಂಬೇಡಿ. ನನಗೆ ಬಿಗ್ ಬಾಸ್ ಇಷ್ಟ ಇಲ್ಲ, ನಂಗೆ ಬೇಡ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ಕನ್ನಡ ಇಂಡಸ್ಟ್ರಿಯಿಂದ ತೆಲುಗು ಇಂಡಸ್ಟ್ರಿಗೆ ಹೋದ್ರಿ. ತೆಲುಗು ಇಂಡಸ್ಟ್ರಿಲೂ ಕೂಡ ಅಭಿಮಾನಿಗಳನ್ನ ಬಳಗಂತೆ. ಇಲ್ಲೂ ಇದ್ದೆ, ಇವನ್ ತಮಿಳಲ್ಲೂ ಆ್ಯಕ್ಟ್ ಮಾಡ್ತಿದ್ದೆ. ಸೊ ಐ ಮೀನ್ ಆಲ್ಮೋಸ್ಟ್ ಎವ್ರಿವೇರ್. ತೆಲುಗು ಮಲಯಾಳಂ ಒಂದು ಆಗಲಿಲ್ಲ ನನಗೆ. ಆ್ಯಂಡ್ ಹಿಂದಿ ಐ ಕುಡಂಟ್ ಅಕ್ಸೆಪ್ಟ್, ಬಿಕಾಸ್ ಇಲ್ಲೇ ಮಾಡ್ತಿದ್ದಿದ್ದರಿಂದ. ಅಂದರೆ ನಾನು ಹಿಂದಿ ಪ್ರೊಡಕ್ಷನ್ ಹೌಸಸಲ್ಲಿ ತುಂಬ ವರ್ಕ್ ಮಾಡಿರೋದ್ರಿಂದ ಐ ಹ್ಯಾಡ್ ಆಫರ್ ದೇರ್ ಆಲ್ಸೋ. ಐ ಕುಡಂಟ್ ಡೂ ಇಟ್. ಅಂದರೆ ಒಂದೇ ಸಲ ನಾನು ಇಲ್ಲೇ ಟೈಮ್ ಆಗ್ತಿರ್ಲಿಲ್ಲ ನನಗೆ. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಸೊ ಒಂದು ಚೇಂಜ್ ಓವರ್ ಇರುತ್ತೆ ಅಂತ ಇವಾಗ ಅದು ಡಿಸೈಡ್ ಮಾಡಿದೆ. ಒಂದಷ್ಟು ಜನ ಹೆಂಗೆ ಅಂದರೆ ಕನ್ನಡ ಇಂಡಸ್ಟ್ರಿಯಿಂದ ತೆಲುಗು ಇಂಡಸ್ಟ್ರಿ ಆಗಿರ್ಬೋದು, ತಮಿಳ್ ಇಂಡಸ್ಟ್ರಿ ಆಗಿರ್ಬೋದು, ಆದಮೇಲೆ ಮರಳಲ್ಲ ತವ್ರ ಮನೆಗೆ. ಸೊ ನೀವು ಮತ್ತೆ ಮರಳಿದ್ದೀರಿ. ನಾನು ಬರ್ತೀನಿ, ನಾನು ಇಲ್ಲೇ ಇರ್ತೀನಿ, ಇದು ನನ್ನ ಊರು, ನನ್ನ ಜಾಗ, ನನ್ನ ಜನ. ಸೊ ನಾನು ಬರ್ತೀನಿ, ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ ಅಷ್ಟೇ. ಈಗಲೂ ಕನ್ನಡ ಇಂಡಸ್ಟ್ರಿಯಿಂದ ಸೀರಿಯಲ್ ಆಪರ್ಚುನಿಟಿ ಏನಾದ್ರು ಬರ್ತಾನೆ ಇದೆ. ಬಟ್ ಈಗ ಸ್ವಲ್ಪ ಬ್ರೇಕ್ ತೊಗೋತೀನಿ, ಆಮೇಲೆ ಸ್ವಲ್ಪ ಏಜ್ ಆದಮೇಲೆ ಅವಾಗ ಬರೋಣ, ಆಯಿತಾ? ನೀವು ಅವಾಗಲೂ ನೋಡಿ. ಇವಾಗ ಸ್ವಲ್ಪ ಸಿನಿಮಾ ಮಾಡೋಣ, ಒಂಚೂರು ಗ್ಯಾಪ್ ಇದೆಯಲ್ಲ. ಒಂದಷ್ಟು ಟ್ರೋಲ್ ಆಗಿರ್ಬೋದು, ಏನೇನೋ ಅನ್ನುವಂಥದ್ದು ಒಂದಷ್ಟು ಬರ್ತಾ ಇರುತ್ತೆ. ಸೊ ಅದಕ್ಕೆ ಏನು ಹೇಳೋದು ಅವ್ರಿಗೆ ಹೇಳ್ತಾನೆ ಇದ್ದೀನಿ ನಾನು.
ಏನು ಮಾಡೋಕ್ಕಾಗಲ್ಲ. ಅವ್ರ ವೃತ್ತಿ ಅದು, ಅವ್ರ ವ್ಯಕ್ತಿತ್ವ ಅದು, ಅವ್ರನ್ನ ಅವ್ರು ನೋಡ್ಕೊಳ್ತಾರೆ. ಸೊ ಐ ನೋ ವಾಟ್ ಇಟ್ ಈಸ್. ಹುಷಾರಾಗಿರಿ, ಯಾರ ಬಗ್ಗೆನೂ ಆಗ್ಬೋದು, ದಾರಿಲಿ ಹೋಗೋರ ಬಗ್ಗೆ ಆದರೂ ಆಗ್ಬೋದು. ನೀವು ಆಡೋ ಒಂದೊಂದು ಮಾತಿಗೂ ನೀವು ಆನ್ಸರೇಬಲ್, ಬಿ ವೆರಿ ಕೇರ್ಫುಲ್ ಅಷ್ಟೇ. ನಿಮ್ಮ ಬಗ್ಗೆ ಕೆಲವೊಂದೊಂದು ವದಂತಿ ಬಂದಾಗಲೂ ನೀವು ನೋಡಿರ್ತೀರ ಮ್ಯಾಮ್, ಅವಾಗ ಹೇಗೆ ಅನಿಸಿತ್ತು, ಹೇಗೆ ತಗೊಂಡ್ರಿ ನೀವು? ವೆನ್ ಯು ಆರ್ ಟ್ರೂ ಟು ಯುವರ್ ಸೆಲ್ಫ್, ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಎನಿಬಡಿ. ಯಾರ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಫೈನಲಿ ನಾವು ಆನ್ಸರ್ ಮಾಡಬೇಕಾಗಿರೋದು ಅಲ್ಲಿಗೆ. ಅವ್ರಿಗೆ ಗೊತ್ತಿದ್ರೆ ಸಾಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಗೊತ್ತು, ಅವ್ರು ಆವತ್ತು ನನ್ನ ಜೊತೆ ಇದ್ದಾರೆ, ಇವತ್ತು ನನ್ನ ಜೊತೆ ಇದ್ದಾರೆ. ಸೊ ಐ ಆಮ್ ಸೂಪರ್ ಕೂಲ್, ಐ ಆಮ್ ಫೈನ್. ತಪ್ಪು ಮಾಡಿದ್ರೆ ಯೋಚನೆ ಮಾಡ್ತೀನಿ, ತಪ್ಪು ಮಾಡಲಿಲ್ಲ ಅಂದರೆ, ತಪ್ಪು ಮಾಡಿದ್ರೆ ನಾನು ತಲೆ ತಗ್ಗಿಸ್ತೀನಿ. ತಪ್ಪು ಮಾಡಲಿಲ್ಲ ಅಂದರೆ ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ. ಕೊನೆಯದಾಗಿ ಮ್ಯಾಮ್, ಎಷ್ಟೋ ಜನಕ್ಕೆ ತೆಳ್ಳಗಾಗಬೇಕನ್ನುವಂಥದ್ದು, ನಾನು ಸ್ಲಿಮ್ ಅನ್ನುವಂಥದ್ದು ಮಾಡ್ತಾರೆ. ಸೊ ನಿಮ್ಮ ಡಯಟ್ ಸೀಕ್ರೆಟ್ ಒಂಚೂರು ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಹೆಲ್ಪ್ ಆಗುತ್ತೆ. ಆರೋಗ್ಯವಾದ ಫುಡ್ಡನ್ನು ತಿನ್ನಿ, ಸ್ವಲ್ಪ ವರ್ಕೌಟ್ ಮಾಡಿ. ಯಾಕಂದರೆ ನಾನು ಮನೇಲಿ ತುಂಬ ಕೆಲಸ ಮಾಡ್ತೀನಿ ಅಂದರೆ ಆಗಲ್ಲ. ಸ್ವಲ್ಪ ಬಾಡಿಯನ್ನು ದಂಡಿಸ್ಬೇಕು. ಯಾವುದು ಈಸಿಯಾಗಿ ಬರಲ್ಲ, ಯಾರಿಗೂ ಈಸಿ ಇಲ್ಲ. ಸ್ಯಾಕ್ರಿಫೈಸ್ ಮಾಡಬೇಕು, ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಬೇಕು. ಸ್ವೀಟು ಸ್ಯಾಕ್ರಿಫೈಸ್ ಮಾಡಬೇಕು, ನನಗೆ ತುಂಬ ಇಷ್ಟ. ರೈಸು ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಇದೆಯಲ್ಲ ಹೊಟ್ಟೆ ಹಸಿತಾ ಇದೆಯಲ್ಲ ಅಂತ ತಿನ್ನೋದಲ್ಲ. ನಿಮ್ಮ ಆರೋಗ್ಯ, ಪಾಪ ಚಿಕ್ಕ ಹೊಟ್ಟೆ ಅದು, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಫುಡ್ ಕೊಡಿ, ಇದೆ ಅಂತ ತಿನ್ಬೇಡಿ. ಸೊ ಒಂಚೂರು 1-2 ಸಲ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಾಗ, ಆ ರಿಸಲ್ಟ್ ಬಂದಾಗ ಯು ವಿಲ್ ಫಾಲೋ ದ್ಯಾಟ್, ಯು ವಿಲ್ ಫೀಲ್ ವೆರಿ ಹ್ಯಾಪಿ. ಕೊನೆಯದಾಗಿ ಹಲ್ಕಾಡನ್ ಸಾಯಿ ಕುಮಾರ್ ಫ್ಯಾನ್, ಈ ಸಿನಿಮಾದ ಬಗ್ಗೆ ಏನು ಹೇಳಿ? ಸಿನಿಮಾದ ಬಗ್ಗೆ ಹೆಚ್ಚು ಆಲ್ರೆಡಿ ನಾನು ಮಾತಾಡ್ಬಿಟ್ಟಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್. ವೆರಿ ಗುಡ್ ಟೀಮ್, ವೆರಿ ಗುಡ್ ವೈಬ್ಸ್. ಆ್ಯಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಹೋಲ್ ಟೀಮ್, ಆಲ್ ಮೈ PROs, ಎವ್ರಿಬಡಿ, ದೇ ಆರ್ ಸೋ ಗುಡ್. ಐ ಆಮ್ ಬ್ಲೆಸ್ಡ್ ಟು ಕಮ್ ಬ್ಯಾಕ್ ವಿತ್ ಸಚ್ ಅ ಗುಡ್ ವೈಬ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ ಏನೇ ಇರ್ಬೋದು, ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ, ಒಂದು ಶೆಡ್ಯೂಲ್ಸ್ ಆದಮೇಲೆ ಅವಾಗ ಮಾತಾಡೋಣ. ಸೊ ಸ್ವಲ್ಪ ಇರುತ್ತೆ ಏನಾದರೂ ಮಾತಾಡೋಕ್ಕೆ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಜ್ಯೋತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.